ಮಾಗಡಿ ತಾಲೂಕು ಕುದೂರು ಹೋಬಳಿ ಚಿಕ್ಕಮಸ್ಕಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನ ಬಮೂಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರು, ಉಪಾಧ್ಯಕ್ಷರಾದ ಕುದೂರಿನ ಡಾಕ್ಟರ್ ಕೆಬಿ ರಾಜಣ್ಣನವರು, ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಸಿ. ಬಾಲಕೃಷ್ಣರವರು ಉದ್ಘಾಟಿಸಿದರು. ಅವರು ಡೈರಿ ಚುನಾವಣೆ ಬೇಡ ಅಂತ ಕೂತಿದ್ರು. ನನ್ಗೆ ಯಾಕೆ ನಾನು MP ಆಗಿದ್ದವನು, ನನಗೆ ಡೈರಿ ಚುನಾವಣೆ ಬೇಡ ಅಂತ. ನಾವೆಲ್ಲ ಓದೋ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ಒಪ್ಪಿರಲಿಲ್ಲ, ಯಾಕ್ರೆ ಬೇಕು ಇವೆಲ್ಲನೂ ನಮಗೆ ಡೈರಿಯಿಂದ ಆಡ್ಕತ್ರ ಕಡೆ ಅಂತೇಳಿ. ಆದ್ರೆ ನಿನ್ನೆ ಅವ್ರು ಮಾಡಿದ್ರಲ್ಲ ಘೋಷಣೆ, 60 ಕೋಟಿ ರೂಪಾಯಿಗಳನ್ನ ಪ್ರತಿಯೊಬ್ಬ ರೈತ ಹಾಲು ಕರೆದಿರ್ತಕ್ಕಂಥ ಪ್ರತಿಯೊಂದು ಲೀಟರ್ಗೂ ₹1. ನೀನ್ 100 ಲೀಟರ್ ಕರೆದಿದ್ರೆ ₹100, 1000 ಲೀಟರ್ ಕರೆದಿದ್ರೆ ಒಂದು ವರ್ಷದಲ್ಲಿ ₹1000 ನಿಮ್ ಖಾತೆಗೆ ಮುತ್ತಲ್ಲ. ನಿಜವಾಗ್ಲೂ ಕೂಡ ನಮ್ಗೆಲ್ಲ ಬಹಳ ಆತ್ಮ ಸಮಾಧಾನ ಆಯ್ತು, ಆತ್ಮತೃಪ್ತಿ ಆಯ್ತು. ನಾವೇನೋ ಅವ್ರನ್ನ ಕರ್ಕೊಂಡ್ಬಂದು ಅಧ್ಯಕ್ಷನ್ ಮಾಡಿದ್ಕೆ ಅವರು ಇವತ್ತು ಒಂದು ದೊಡ್ಡ ಬದಲಾವಣೆಯನ್ನ ಬಮೂಲ್ನಲ್ಲಿ ತಂದಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿ ಯಾವ್ದಾದ್ರು ಒಂದು ಕೆಲಸ ಹಿಡಿದ್ರೆ ಅದನ್ನ ಪ್ರಾಮಾಣಿಕವಾಗಿ ಇವತ್ತು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಇವತ್ತು ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇವಾಗ ಅಧ್ಯಕ್ಷ ಆದ್ಮೇಲೆ ಬಹುಶಃ ಬಹಳಷ್ಟು ಬದಲಾವಣೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಎಲ್ಲರೂ ಕೂಡ ಅಧಿಕಾರಿಗಳು ಯಾರು ಕೆಲಸ ಮಾಡಲ್ವೋ ಸೋಂಬೇರಿಗಳು ಅವರು ಕೆಲಸ ಮಾಡಕ್ ಶುರು ಮಾಡವ್ರೆ. ಯಾರ್ಯಾರು ಮೋಸ ಮಾಡ್ತಿದ್ರು ಅವರೆಲ್ಲ ಎದುರ್ಕೊಳಕ್ ಶುರು ಆಗ, ತಾಳಪ್ಪ ನಾನು ರೈತರ ಹಾಲೇನಾರು 1 ಲೀಟರ್ ಕದ್ರೆ ಬಿಡಲ್ಲ ಅವರು, 1 ಲೀಟರ್ ಹಾಲೇನಾರು ಕಳ್ತನ ಆದ್ರೂ ಕೂಡ ಬಿಡೋದಿಲ್ಲ. ಅಷ್ಟ್ರ ಮಟ್ಟಿಗೆ ಡೈರಿಯನ್ನ ಒಂದು ಸರ್ಪಗಾವಲ್ನಂತೆ ಇವತ್ತು ಕಾಪಾಡ್ತಾ ಇದ್ದಾರೆ. ಅದರಿಂದ ಅನೇಕ ಆದಾಯ. ನಾವ್ ಯಾರಾದ್ರೂ ಬೇರೆ ಅಧ್ಯಕ್ಷರನ್ನ, ನಮ್ಮೆಲ್ಲೂ ಮೂರ್ತಿಯವರೆಲ್ಲ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು DK ಸುರೇಶ್ ಅವರಿಗೆ ಎದುರ್ಕೊಳ್ತಕ್ಕಂಥ ರೀತಿನೇ ಬೇರೆ, ನರಸಿಂಹಮೂರ್ತಿ ಅಣ್ಣಂಗೋ ನನಗೂ ಎದುರ್ಕೊಳ್ತಕ್ಕಂಥ ರೀತಿನೇ ಬೇರೆ. DK ಸುರೇಶ್ ಅಣ್ಣ ಹತ್ರ ಅವರು ಸುಳ್ಳು ಹೇಳಕ್ಕಾಗಲ್ಲ, ನಾಟಕ ಮಾಡಕ್ಕಾಗಲ್ಲ. ನರಸಿಂಹಮೂರ್ತಿ ಅಣ್ಣಂಗೆ ಬೇಕಾದ್ರೆ ಸುಳ್ಳು ಹೇಳ್ಬಿಟ್ಟು ನಾಟಕ ಮಾಡ್ಬಿಟ್ಟು ಕದ್ದು ಹೊಂಟೋಗ್ಬಿಡೋರು. ಆದ್ರೆ ಅವ್ರ ಹತ್ರ ಹಂಗ ಆಗಲ್ಲ. ಇವತ್ತು ನಮ್ಗೆ ಏನು ಆತ್ಮಸ್ಥೈರ್ಯ ಅಂದ್ರೆ, ನನ್ ಶಕ್ತಿ ಏನಂತಂದ್ರೆ ನನ್ನ ಹಿಂದೆ ಇರ್ತಕ್ಕಂಥ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಅಂತಕ್ಕಂಥದ್ದನ್ನ ನಾವೆಲ್ಲ ಪ್ರಾಮಾಣಿಕವಾಗಿ ಹೇಳ್ಬೇಕಾಗ್ತದೆ. ಮತ್ತೆ ನಮ್ಗೆ ಏನ್ ಕೆಲಸ ಆಗ್ಬೇಕು ಅಂತಂದ್ರೆ ಕೂಡ ಮಾಡ್ತಾರೆ. ಇವತ್ತು ಕೋಟೆ, ಕೆಂಪೇಗೌಡನ ಕೋಟೆ ಕಟ್ಟಬೇಕು ಅಂತ ಕರ್ಕೊಂಡೋಗಿ ತೋರಿಸ್ದೆ. ಕೂತ್ಕೊಂಡು ಅಧಿಕಾರಿಗಳನ್ನ ಕರೆಸಿ ಆ ಕೋಟೆಯ ಅಭಿವೃದ್ಧಿಗೆ 103 ಕೋಟಿಗಳನ್ನ ಮಂಜೂರಾತಿಯನ್ನ ಕೊಡಿಸಿದ್ರು. ನಾನು ಹೇಳ್ತಕ್ಕಂಥದ್ದು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಸುರೇಶ್ ಅಣ್ಣವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹೇಳ್ತಾರೆ. ನಾವ್ ಏನ್ ಹೇಳ್ತೀವಿ ಅಂದ್ರೆ, ನಾವ್ ಯಾರು ಕೂಡ ನಿದ್ದೆ ಮಾಡೋದಿಲ್ಲ. ಒಂದ್ ದಿವಸ ಕಳೆದೋಗ್ಬಿಟ್ರೆ ನನ್ನ ಕ್ಷೇತ್ರಕ್ಕೆಲ್ಲ ಅನ್ಯಾಯ ಆಯ್ತದೋ ಅಂತ ಹೇಳಿ ನಾವು ಪ್ರತಿನಿತ್ಯ ಬೆಳಿಗ್ಗೆ ಎದ್ರೆ ಸಂಜೆವರೆಗೂ ಕೂಡ ನನ್ನ ಕ್ಷೇತ್ರಕ್ಕೆ ಏನಾಗಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಕೆಲಸ ಮಾಡ್ತಕ್ಕಂಥವ್ರು. ನಾನು ಹೇಳ್ತೀನಿ ಯಾವ ಊರನ್ನ ಏನ್ ಕೇಳಿದ್ರು ಅಂತ, ಯಾವ ಊರಿಗೆ ಹೋದ್ರೆ ಏನ್ ಕೇಳಿದ್ರು, ಯಾರು ರಸ್ತೆ ಕೇಳಿದ್ರು, ಯಾರು ನೀರ್ ಕೇಳಿದ್ರು, ಯಾರು ಶುದ್ಧ ಕುಡಿ ನೀರಿನ ಘಟಕ ಕೇಳಿದ್ರು, ಯಾರು 5 ಮಾಸ ಲೈಟ್ ಕೇಳಿದ್ರು ಅಂತ ಹೇಳ್ತೀವಿ. ನಾವೆಲ್ಲ ಪಟ್ಟಿ ಮಾಡ್ಕೊಂಡು ಇವತ್ತೆಲ್ಲನೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀವಿ. ಆದ್ರೆ ವೋಟ್ ಹಾಕೋ ಸಂದರ್ಭದಲ್ಲಿ ನೀವು ಅದನ್ನೆಲ್ಲ ನೆನ್ಸ್ಕೋಬೇಕು. ಈ ಬಡಿ ಮಕ್ಳು ಗೇಯ್ತಾವ್ ಕಂಡ್ರಲ್ಲ, ಇವಾಗ ವೋಟ್ ಹಾಕಿದ್ರೆ ಇನ್ನೂ ಜಾಸ್ತಿ ಗೇಯಿಸ್ಕೋಬಹುದು ಅಂತ ಹೇಳಿ. ಈಗ ಏನಾರ ಹೊಲದಲ್ಲಿ ನೀವು ಸರಿಯಾಗಿ ಕಳ್ಳೆತ್ಗಳಾದ್ರೆ ಬಿಡ್ತೀರಾ, ಕಟ್ಟು ಬಿಡ್ತೀರಾ? ಯಾವ್ದು ಗೀತ ತಗೋಬಲ್ಲ ಆವತ್ತು ಇಟ್ಕೊಂಬರಂಗ ಹೋಗ್ತೀರಾ. ಹಂಗೆ ನಾವು ಗೀತಾಗಳ ಹುಡುಗರು ವೋಟ್ ಹಾಕ್ಬೇಕಣೆ ಅಂತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ನೀವು ಆಲೋಚನೆ ಮಾಡಬೇಕು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಆಲೋಚನೆಗಳು ಬಂದ್ಬಿಡ್ತವೆ. ಇವತ್ತು ನಮ್ಗೆ ಇನ್ನೂ DK ಸುರೇಶ್ ಅವ್ರು ಏನಾದ್ರು ನಮ್ಗೆ MP ಆಗ್ಬಿಟ್ಟಿದ್ರಂತವೇ ನಾವೆಲ್ಲ ಕೇಳಂಗೇ ಇರಲ್ಲ ನಮ್ಮ ಕ್ಷೇತ್ರದಲ್ಲಿ. ಈಗಲೂ ಕೂಡ ಮುಂದಿನ ದಿವಸದಲ್ಲಿ ಒಂದು ಒಳ್ಳೆ
ಶುಭ ವಾರ್ತೆ ನಮಗೆ ಬರ್ತಕ್ಕಂತ ವಾತಾವರಣ ಇದೆ. ಈ ಜಿಲ್ಲೆಯ ಮಗ ಒಬ್ಬ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನ ಇಡ್ತಕ್ಕಂತ ಅವಕಾಶ ಖಂಡಿತ ಬರ್ತದೆ. ಅವಾಗ ನಮ್ಗೆ ಏನಪ್ಪಾ ಅಂದ್ರೆ ನಮ್ಗೆ ದಿವಸ ಯೋಚನೆ ಮಾಡ್ತಾ ಇದೀವಿ, ಏನಪ್ಪಾ ಇದು ಎಲೆಕ್ಷನ್ ಹತ್ರ ಬರ್ತದಲ್ಲ, ದಿವಸ ಒಂದೊಂದು ತಿಂಗಳು ಹೋಯ್ತದಲ್ಲ ಅಂತ ಆಲೋಚನೆ ಮಾಡ್ತಾ ಇದೀವಿ. ನಮ್ಮ ಕ್ಷೇತ್ರಕ್ಕೆ ಏನೇನು ಆಗ್ಬೇಕು, ನಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಆ ದಿಕ್ಕಿನಲ್ಲಿ ನಾವೆಲ್ಲ ಸೇರಿ ಪ್ರಾಮಾಣಿಕವಾದಂತ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ವಂಚಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಬಹಳ ಸಂತೋಷದಿಂದ ನಿಮ್ಮೂರಿನ ನೂತನ ಹಾಲು ಉತ್ಪಾದಕರ ಕಟ್ಟಡ, ಈ ಕಟ್ಟಡ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವನ್ನ ಕಟ್ಟಿದ್ದಾರೆ. 25 ವರ್ಷ ಆಗಿದೆ ನಿಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭ ಆಗಿ. 25 ವರ್ಷಗಳ ನಂತರ ಇವತ್ತು ಒಂದು ಸ್ವಂತ ಕಟ್ಟಡವನ್ನ ಕಟ್ಟೋದ್ರ ಮುಖಾಂತರ, ಮೊದಲಿಂದನೂ ಕೂಡ ಸಾಕಷ್ಟು ಜನ ಪ್ರಯತ್ನ ಮಾಡಿ ಇದರ ಬೆಳವಣಿಗೆಗೆ ಸಹಕಾರ ನೀಡಿ ಇವತ್ತು ತಾವುಗಳು ಇಲ್ಲಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ, ಕಾರ್ಯದರ್ಶಿಯಾಗಿ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಸುಮಾರು 25 ಲಕ್ಷ ಕಟ್ಟಡದ ಅಡಿನಲ್ಲಿ 25 ಲಕ್ಷ ರೂಪಾಯಿ ವೆಚ್ಚವನ್ನ ಮಾಡಿ ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕಟ್ಟಡ ಕಟ್ಟಬೇಕು ಅಂತ ಹೇಳಿದ್ರೆ ನಮ್ಮ KMF ನಿಂದ ನಾವು 4.5 ಲಕ್ಷ ಕೊಟ್ಟಿದ್ದೇವೆ. ಬಮೂಲ್ ಒಕ್ಕೂಟದಿಂದ 4.5 ಲಕ್ಷ ಕೊಟ್ಟಿದ್ದೇವೆ. ಧರ್ಮಸ್ಥಳದ ಶ್ರೀಕೇಶ್ ಕ್ಷೇತ್ರ ಫೌಂಡೇಶನ್ ನಿಂದ ಅವರು ಸುಮಾರು 2 ಲಕ್ಷ ರೂಪಾಯಿ ಹಣವನ್ನ ವಂತಿಕೆಯಾಗಿ ಕೊಟ್ಟಿದ್ದಾರೆ. ಉಳಿದಂತ ಹಣ ಜೊತೆಗೆ ನಮ್ಮ ಈ ಭಾಗದ ಅಧ್ಯಕ್ಷರು, ಸೊಸೈಟಿ ಅಧ್ಯಕ್ಷರು ರಮೇಶ್ ರವರ ನೇತೃತ್ವದಲ್ಲಿ ಅವರು ಒಂದಷ್ಟು ಶ್ರಮ ಹಾಕಿ ಕೈಯಿಂದ ಒಂದಷ್ಟು ಹಾಕೊಂಡು ಮಾಡಿದ್ದಾರೆ. ಸೊ ಹೀಗೆ ಅಶೋಕ್ ರವರು ಗ್ರನೈಟ್ ಕೊಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸೊ ಎಲ್ಲರ ಸಹಕಾರದಿಂದ ಒಂದು ಕಟ್ಟಡ ಆಗಿದೆ. ಹಾಲು ಉತ್ಪತ್ತಿ ಮಾಡತಕ್ಕಂಥದ್ದು ಇವತ್ತು ನಮ್ಮ ಭಾಗದ ರೈತರಿಗೆ ಒಂದು ಬದುಕಿಗೆ, ಒಂದು ಜೀವನಕ್ಕೆ ಒಂದು ಆಧಾರ. ಕಾರಣ ಏನು ಅಂತ ಹೇಳಿದ್ರೆ, ಬರೀ ನಾವು ರಾಗಿ ಬೆಳೆದ್ರೆ ಸಾಕಾಗೋದಿಲ್ಲ, ಅಥವಾ ಯಾವುದೋ ಒಂದು ತೆಂಗಿನ ಮರ ಇದೆ ನನ್ನ ಹತ್ರ ಅಡಿಕೆ ಮರ ಇದೆ, ಅಥವಾ ನಾನೇನೋ ತೋಟ ಬೆಳೀತಾ ಇದ್ದೀನಿ, ಇಷ್ಟರಲ್ಲೇ ನಾವು ವ್ಯವಸಾಯದಲ್ಲಿ ಲಾಭ ಮಾಡ್ತೀನಿ ಅಂತ ಹೇಳಿದ್ರೆ ಕಷ್ಟ. ಇವತ್ತು ನೀವು ಡೈರಿ ಇಲ್ಲಿ ಪ್ರಾರಂಭ ಮಾಡಿದ್ದೀರಿ, ಒಂದಿನದ ಶ್ರಮ ಅಲ್ಲ ಇದು. 25 ವರ್ಷಗಳ ಶ್ರಮ, 25 ವರ್ಷಗಳ ಶ್ರಮದಿಂದ ಈ ಕಟ್ಟಡ ಬಂದಿದೆ. ಇವತ್ತು ಬೆಂಗಳೂರು ಹಾಲು ಒಕ್ಕೂಟ, ನಂದಿನಿ ಸುಮಾರು 75 ವರ್ಷಗಳ, 60 ವರ್ಷಗಳ ಶ್ರಮದ ಫಲ ಇವತ್ತು ನಂದಿನಿ ಬ್ರ್ಯಾಂಡ್. ಈ ಖಾಸಗಿ ಸಂಸ್ಥೆಗಳು ಬಂದು ಏಕಾಏಕಿ ಗದಪ್ರಹಾರ ಮಾಡೋದ್ರಿಂದ ಇಡೀ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಮತ್ತು ಜನರಲ್ಲಿ ಮೋಸ ಮಾಡಿ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ವ್ಯವಸ್ಥೆ ಆದಾಗ ನಾವೇನ್ ಮಾಡಬೇಕು? ಯಾಕಿದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನು ಮಾಡ್ತಾ ಇಲ್ಲ ಅಂತ ತಿಳ್ಕೋಬೇಡಿ. 2,500 ಕೋಟಿ ಹಣವನ್ನ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮಗೆ ಕೊಡ್ತಾ ಇದೆ. ನಮ್ಮ ಬೆಂಗಳೂರು ಒಕ್ಕೂಟಕ್ಕೇನೆ, ನಮ್ಮ ಬೆಂಗಳೂರು ಒಕ್ಕೂಟದಲ್ಲಿರ್ತಕ್ಕಂಥ ರೈತರಿಗೇನೆ 231 ಕೋಟಿ ರೂಪಾಯಿ ಹಣ ಸಬ್ಸಿಡಿ ರೂಪದಲ್ಲಿ ಬರುತ್ತೆ. ವಾರ್ಷಿಕ 231 ಕೋಟಿ ರೂಪಾಯಿ. 200 ಈಗ ಬಂದಿರೋದು 231. ಮಾರ್ಚ್ 31ಕ್ಕೆ ಲೆಕ್ಕ ಹಾಕಿದಾಗ 300 ಕೋಟಿ ರೂಪಾಯಿ ಬರುತ್ತೆ. ಈಗ ಅವ್ರು ಬಿಡುಗಡೆ ಮಾಡಿರೋದು ಅಷ್ಟು. ಈಗ ನಮ್ಮ ಮಾರ್ಚ್ 31ಕ್ಕೆ ಲೆಕ್ಕ ಹಾಕಿದಾಗ ಅವರು ಒಟ್ಟು 300 ಕೋಟಿ ರೂಪಾಯಿ ಹಣವನ್ನ ಅವರು ನಮಗೆ ಕೊಡಬೇಕಾಗ್ತದೆ. ಪ್ರೋತ್ಸಾಹಧನ 5 ರೂಪಾಯಿ. ರೈತರಿಗೆ ಏನಪ್ಪಾ ಅಂದ್ರೆ ಏನು ಮಾಡ್ತಾ ಇಲ್ಲ. ಗುಜರಾತ್ ಅಲ್ಲಿ ಕೊಡ್ತಾ ಇದ್ದಾರಾ? ನರೇಂದ್ರ ಮೋದಿ ಅವರ ರಾಜ್ಯದಲ್ಲಿ, ಅಮಿತ್ ಶಾ ಅವರ ರಾಜ್ಯದಲ್ಲಿ ಕೊಡ್ತಾ ಇದ್ದಾರಾ?
5 ರೂಪಾಯಿ ಕೊಡ್ತಾ ಇದ್ದಾರಾ? ಇಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಾರಾ 5 ರೂಪಾಯಿ? ಇಲ್ಲ. ಕರ್ನಾಟಕದಲ್ಲಿ ನಾವು ಏನೇ ಕೊಟ್ಟರು ಏನೇ ಮಾಡಿದ್ರು ಕೂಡ ನಿಮಗೆ ಅದು ಲೆಕ್ಕಕ್ಕಿಲ್ಲ. ನರೇಂದ್ರ ಮೋದಿ ಅವರು ಕೊಡಬೇಕು ಅಂತಂದ್ರೆ ಕೊಡಬಹುದಾಗಿತ್ತಲ್ಲ. ಏನ್ ಕೊಟ್ಟಿದ್ದಾರೆ? ನಾವು ಪ್ರತಿ ತಿಂಗಳು 2,000 ಕೊಡ್ತಾ ಇದೀವಿ, ವರ್ಷಕ್ಕೆ 24,000 ಕೊಡ್ತಾ ಇದೀವಿ. ಆದ್ರೂ ನಿಮಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ. ಬಿಜೆಪಿ ಅವರು ದಿವಾಳಿ ಮಾಡ್ಬಿಟ್ರು ಸರ್ಕಾರ ಅಂತ ಜನತಾದಳದವರು, ಬಿಜೆಪಿಯವರು. ನೀವು ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ? ನಮ್ಮ ಕಾಂಗ್ರೆಸ್ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಬಾಲಕೃಷ್ಣರವ್ರನ್ನ ಗೆಲ್ಸಿದ್ದಕ್ಕೆ ನಮಗೆ ಅನುಕೂಲ ಆಗಿದೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಹೆಣ್ಮಕ್ಳೆಲ್ಲ ಬಸ್ಸಲ್ಲಿ ಫ್ರೀ ಓಡಾಡ್ತಾ ಇದ್ದೀವಿ. ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ 60,000ದಿಂದ 1,00,000 ರೂಪಾಯಿ ಲಾಭ ಆಗ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ. ಎಷ್ಟೋ? 1,00,000 ರೂಪಾಯಿವರೆಗೂ ಅನುಕೂಲ ಆಗ್ತಾ ಇದೆ. ನೀವು ನೆನ್ಸ್ಕೊಳ್ಳೋದಿಲ್ಲ, ನೀವು ನಮ್ಗೆ ಗೌರವ ಕೊಡೋದಿಲ್ಲ, ನಮ್ಗೆ ಬೆಂಬಲ ಕೊಡೋದಿಲ್ಲ. ನಿಮ್ ಪಂಪ್ ಸೆಟ್ಗೆ TC ಹಾಕ್ಸ್ಕೊಟ್ಟು ನೆನ್ಸ್ಕೊಳ್ಳೋದಿಲ್ಲ. ಏನ್ ನೆನ್ಸ್ಕೊಂಡಿದೀವಿ? ಅಯ್ಯೋ ಶಿವ ಶಂಕರ ಪಾಂಡುರಂಗ, ಬೆಳಗ್ಗೆ ಎಂತ ಸುಳ್ಳು ಹೇಳ್ತಾ ಇದ್ಯಾ? ಎಲ್ಲಿ ನೆನ್ಸ್ಕೊಂಡ್ರು? ರೀ, ಮಾಗಡಿ ತಾಲೂಕು ಅದೇ ಕತೆನೆ, ಎಲ್ಲಾ ತಾಲೂಕು ಅದೇ ಕತೆ. ಮಾಗಡಿ ಏನ್ ಡಬಲ್ ಆಗಿ ಹೋಗಿರುತ್ತೆ ಅಲ್ಲಿ. ನೋಡಿ, ವೋಲ್ಟೇಜ್ ಇಲ್ಲ ಅಂತ ನೀವೇನಾರ 5 ವರ್ಷ 7 ವರ್ಷದಿಂದ ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀರೇನ್ರಿ? ಕಾರಣ ಏನು? ಬಿಜೆಪಿ ಸರ್ಕಾರನಾ? ಕುಮಾರಸ್ವಾಮಿ ಸರ್ಕಾರನಾ? ರೀ, ದೀಪ ಬುಡ್ಡಿ ಉರ್ದಂಗ್ ಉರಿತಾ ಇರ್ತೀನಿ, ನಿಮ್ ಮನೆ ದೀಪ ಉರ್ದಂಗ್ ಉರಿತಾ ಇತ್ತು ಕರೆಂಟ್ ಅಂದ್ರೆ. ಇವತ್ ಯಾರು ಕೂಡ ಒಂದು ದಿನ ಕರೆಂಟ್ ಹೋಯ್ತು ಅಂತ ಹೇಳ್ತಾ ಇಲ್ಲ, ಲೋ ಡ್ರಾಪ್ ಆಯ್ತು ಏನೋ, ಪವರ್ ಲೋ ವೋಲ್ಟೇಜ್ ಇದೆ ಅಂತ ಹೇಳ್ತಾ ಇಲ್ಲ, ಪಂಪ್ ಸೆಟ್ ಓಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ ಕೇಳ್ತಿರಲ್ಲಿ ಸಬ್ಸ್ಟೇಷನ್ ಗಳು ಮಾಡಿದೀವಿ, ಎಲ್ ಕೇಳ್ತಿರಲ್ಲಿ ಟ್ರಾನ್ಸ್ಫಾರ್ಮರ್ ಗಳನ್ನ ಹಾಕೊಟ್ಟಿದೀವಿ. ಇದನ್ನ ಯಾರು ನೆನ್ಸ್ಕೊಂಡ್ರ ಅಂತ ಅಂದ್ರೆ ನಿಮ್ಗೆ ನೆನ್ಸ್ಕೊಳ್ಳೋ ಅಷ್ಟು ಶಕ್ತಿನೂ ಇಲ್ಲ, ತಾಳ್ಮೆನೂ ಇಲ್ಲ. ಯಾರೋ ಕೂತ್ಕೊಂಡು ಅಲ್ಲೆಲ್ಲ ಮಾಗಡಿ ಬಂದು ಪ್ರಚಾರ ಮಾಡ್ಬಿಟ್ಟು ಏನೋ ಹೇಳ್ಬಿಟ್ಟು ಹೋಯ್ತಾನೆ, ಅದನ್ನ ಏನ್ ನೋಡ್ಬಿಟ್ಟು ಖುಷಿ ಪಡ್ತೀವಿ. ಏನೋ ಮಾತಾಡ್ಬಿಟ್ರು ಅಂತ ಹೇಳ್ತೀರಿ, ಏನೋ ಸುಳ್ಳು ಹೇಳ್ಬಿಟ್ರು ಅಂತ. ಮೋಟರ್ ಎತ್ತಬೇಕು ಅಂತ ಅಂದ್ರೆ 3 ಸಾರಿ ಕೆಟ್ಟೋಗೋದು, 3 ಸಾರಿ ಸುಟ್ಟೋಗೋದು. 3 ಸಾರಿ ಸುಟ್ಟೋಯ್ತು ಅಂತ ಅಂದ್ರೂ ಒಬ್ಬ ರೈತನಿಗೆ 15ರಿಂದ 20,000 ರೂಪಾಯಿ ಖರ್ಚು, 40,000 ರೂಪಾಯಿ ಖರ್ಚಾಯ್ತಿತ್ತು. 40-50,000 ರೂಪಾಯಿ ಒಬ್ಬ ರೈತನಿಗೆ ವರ್ಷಕ್ಕೆ ಎತ್ತಿಡ್ಬೇಕಾಗಿತ್ತು. ಯಾವ್ದಕ್ಕೆ? IP ಸೆಟ್ ರಿಪೇರಿಗೆನೆ. IP ರಿಪೇರಿಗೆ, ಟ್ರಾನ್ಸ್ಫಾರ್ಮರ್ ತಂದು ಹಾಕ್ಸಕ್ಕೆ. ಲೈನ್ಮನ್ ಗಳಿಗೆ ಕೊಡ್ಬೇಕಾಗಿತ್ತಲ್ಲ, ಇಂಜಿನಿಯರ್ಗಳಿಗೆ ಲಂಚ 20,000 25,000 ಕೊಟ್ರೆ ಅವ್ನು TC ತಂದು ಹಾಕ್ತಿದ್ದು. ಇಲ್ಲ ಅಂತ ಅಂದ್ರೆ ಬೆಳೆ ಇಟ್ಬಿಟ್ಟಿರ್ತಿದ್ವಿ, ಬಾಳೆ ಹಾಕ್ಬಿಟ್ಟಿರ್ತಿದ್ರಿ, ತೆಂಗಿಗೆ ನೀರು ಕಟ್ಬೇಕಾಗಿತ್ತು, ಅಡಿಕೆಗೆ ನೀರು ಕಟ್ಬೇಕಾಗಿತ್ತು, ರೇಷ್ಮೆಗೆ ನೀರು ಕಟ್ಬೇಕಾಗಿತ್ತು. ಇಲ್ಲ ಬೆಳೆ ಒಣಗೋಯ್ತದೆ, ತರಕಾರಿ ಹಾಕ್ಬಿಟ್ಟಿರ್ತಿದ್ರಿ, ಬೇಕೇ ಬೇಕು TC. ಇವತ್ತು 5 ವರ್ಷದಿಂದ 7 ವರ್ಷದಿಂದ ಹಾಕಿದೀರಾ, ಎತ್ಕೊಂಡ್ ಬಂದಿದ್ದೀರಾ? ಇಲ್ಲ. ನೀವು ನೆನ್ಸ್ಕೊಳ್ಳೋ ಅಂತವ್ರಲ್ಲ, ಉಪಕಾರ ಸ್ಮರಣೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಿ. ಯಾರು ನಿಮ್ಗೆ ಶಕ್ತಿ ತುಂಬ್ತಾರೆ ಅವರನ್ನ ನೆನಪು ಮಾಡ್ಕೋಬೇಕು. ಇವತ್ತು ಏನು ಹಾಲು ಉತ್ಪಾದಕರ ಸಹಕಾರ ಸಂಘ 25 ವರ್ಷಗಳಾಗಿ ಇವತ್ತು ನಿಮ್ಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ನಾನೊಬ್ಬನೇ ಮಾಡಿದ್ದೀನಿ ಅಂತಲ್ಲ, ನರಸಿಂಹಮೂರ್ತಿ ಅವರು 25 ವರ್ಷದಿಂದ ಇಲ್ಲಿದ್ದಾರೆ, ಅವರು ಅವ್ರ ಕೈಲಾದಂತ ಸೇವೆ ಮಾಡಿದ್ದಾರೆ. ಇಲ್ಲಿ ನಿಮ್ ಸೊಸೈಟಿ ಅಧ್ಯಕ್ಷರುಗಳು, ಡೈರೆಕ್ಟರ್ಗಳು 10 ಪೈಸಾ 20 ಪೈಸಾ 1 ರೂಪಾಯಿ 2 ರೂಪಾಯಿ ಹುಡುಕಿ ಕೂಡಿಟ್ಟು ಒಂದು ಸೈಟ್ ಮಾಡಿ ಇವತ್ತು ಜಾಗ ಕಟ್ಟಿ ಏನೋ ಮಾರ್ಕೆಟ್ ನಡೀತಾ ಇದೆ. 231 ಕೋಟಿ ರೂಪಾಯಿ ಇವತ್ತು 800 ಲೀಟರ್ ಹಾಲು ಹಾಕ್ತಾ ಇದ್ದೀರಿ ನೀವು. ನನ್ ಗುರಿ ಏನು? ನಮ್ ಗುರಿ ನಾವೇನ್ ಇಟ್ಕೊಂಡಿದೀವಿ ಅಂತ ಅಂದ್ರೆ 16 ಲಕ್ಷ ಇದೆ ನಮ್ಮ ಒಕ್ಕೂಟದಲ್ಲಿ, 16-17 ಲಕ್ಷ ಇದೆ ಪ್ರತಿನಿತ್ಯ. ಅದನ್ನೇನಾರ ಮಾಡಿ 25 ಲಕ್ಷ ಲೀಟರ್ ಹಾಲು ಮಾಡಬೇಕು ಅಂತ. ಇವತ್ತು ಅಶೋಕ್ ರವರು BDCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದಾರೆ.
ನಾನು ಹಿಂದೆ ವಿಜಯ್ ದೇವರವರು ಅಧ್ಯಕ್ಷರಾಗಿದ್ದಾಗಲೇ ನಾನು ಕರೆದು ಅಧಿಕಾರಿಗಳನ್ನ ಅವ್ರನ್ನ ಎಲ್ಲ ಕರೆದು ಮಾತನಾಡಿದ್ದೆ. ಇವ್ರಿಗೂ ಕೂಡ ನಾನು ಹೇಳಿದ್ದೇನೆ, ರೈತರಿಗೆ 1,80,000 ರೂಪಾಯಿ ಹಣವನ್ನ 2 ಹಸುಗಳಿಗೆ ನೀವು ಕೊಡಬೇಕು. ಯಾವುದೋ ಒಂದು ಸೈಟ್ ಪೇಪರ್, ಒಂದು 5 ಗುಂಟೆನೋ 10 ಗುಂಟೆನೋ ಜಮೀನ್ ಪೇಪರ್ ಏನೋ ಕೊಡ್ತು ಅಂತ ಅಂದ್ರೆ ಅವರು ನಿಮ್ಗೆ 3% ಬಡ್ಡಿ ದರದಲ್ಲಿ 1 ವರ್ಷಕ್ಕೆ 4 ಆಣಿ, 1 ತಿಂಗಳಿಗೆ 4 ಆಣಿ ಲೆಕ್ಕದಲ್ಲಿ ನಿಮ್ಗೆ ಬಡ್ಡಿ ರೂಪದಲ್ಲಿ ಇವತ್ತು ನಿಮಗೆ 1,80,000 ರೂಪಾಯಿ 2 ಹಸುಗಳು ತಗೊಳ್ಳೋದಕ್ಕೆ. ನಾನು ಅದನ್ನು ಕೂಡ ಕಟ್ಟಿಟ್ಟಾಗಿ ಹೇಳಿದ್ದೀನಿ. ಕೊಡ್ತಾರೆ ಕಾಸು ಸಂಬಳ ಅಂತ ಅಂದ್ಬಿಟ್ಟು ಇರೋ ಹಸುಗಳಿಗೇನೆ ಅವನ ಹಸ ತೋರಿಸ್ಬಿಟ್ಟು ಇವನ್ಗೆ ವಾಲೆ ಹಾಕ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಮಾಡಿದ್ರೆ ಯಾರ ಮೇಲೆ ಕಂಪ್ಲೇಂಟ್ ಕೊಡ್ಬಿಟ್ಟು ಒಳಗಾಕ್ಸ್ತೀನಿ ಅಂತ ಹೇಳಿದ್ದೀನಿ. ನಿರ್ದಾಕ್ಷಿಣ್ಯವಾಗಿ ಒಳಗಾಕ್ಸ್ತೀನಿ. ಯಾಕೆ ಅಂತ ಅಂದ್ರೆ ನಾವು ಮೂಲ ತತ್ವನೇ ಮರಿತಾ ಇದೀವಿ. ಏನೋ ಬೆಳೆ ಸಾಲ ಕೊಟ್ಟು ಹಾಳು ಮಾಡ್ಬಿಟ್ಟಿದೀವಿ ಅಂತ ಅಂದ್ರೆ ಇದನ್ನು ಹಾಳು ಮಾಡ್ಬಿಡೋದು ಅಂತಲ್ಲ. ಸೊ ಒಳ್ಳೇದಾಗಬೇಕು ಅಂತ. ಇವತ್ತು ಹುಡುಗರು ಉದ್ಯೋಗ ಇಲ್ಲ, ಉದ್ಯೋಗ ಕಳ್ಕೊಳ್ತಾ ಇದ್ದೀವಿ. ಡಿಗ್ರಿ ಮಾಡಿದ್ದಾರೆ, PUC ಮಾಡಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ITI ಮಾಡಿದ್ದಾರೆ. ಎಷ್ಟು ಸಂಬಳ ಬರುತ್ತೆ? ಇಂಜಿನಿಯರ್ ಮಾಡಿದ್ದಾರೆ, ಎಷ್ಟು ಸಂಬಳ ಬರುತ್ತೆ? ಎಷ್ಟು ಕೊಡ್ತಾರೆ? 20,000 25,000 ಕೊಡ್ತಾರೆ. 15,000-20,000. ಯಾಕೆ ನಮ್ಮ ಮಕ್ಕಳು ಒಂದು ಹೊಸ ಆಲೋಚನೆಯನ್ನ ಮಾಡಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ವಾ? ದುಡಿಲಿಕ್ಕೆ ಶಕ್ತಿ ಇಲ್ವಾ? ನಾವು ರೈತರ ಮಕ್ಕಳು ಅಂತ ಹೇಳಲಿಕ್ಕೆ ಹೆಮ್ಮೆ ಬೇಡವಾ? ನೀವೊಂದು 10 ಹಸು ಕಟ್ಕೊಳ್ಳಿ, 15 ಲಕ್ಷ ಸಾಲ ಕೊಡಿಸ್ತೀನಿ. 15 ಲಕ್ಷ ನೀವು ಸಾಲ ಕೊಟ್ಟು ತಗೊಂಡು 3% ಬಡ್ಡಿ ದರದಲ್ಲಿ ನೀವು ತಗೊಳ್ಳಿ, ಅವ್ರಿಗೂ 3% ಕೊಡಿಸ್ತೀನಿ. ವರ್ಷಕ್ಕೆ 15% ತಗೊಂಡು ಒಂದು 10 ಹಸು ಕಟ್ಟಿ 1 ತಿಂಗಳಿಗೆ 1.5 ಲಕ್ಷ ರೂಪಾಯಿ ನೀವು ಆದಾಯ ಮಾಡ್ಬೋದು. ಅಲ್ಲಿ IT ಕಂಪನಿಗೆ ಹೋಗಿ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ 8-10 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಅವ್ನು ಏನ್ ಹೇಳ್ತಾನೆ ಅದನ್ನ ಮಾಡ್ಕೊಂಡು ಬರಕ್ಕೆ ಆಸಕ್ತಿ ಇದೆ. ನಿಮ್ಮ ಮನೆ ಮುಂದೆ ಬೆಳಗ್ಗೆ 2 ಗಂಟೆ ಟೈಮು, ಸಾಯಂಕಾಲ 2 ಗಂಟೆ ಟೈಮ್ ಕೆಲಸ ಮಾಡಿದ್ರೆ ನಿಮಗೇನು ತೊಂದರೆ ಆಗುತ್ತೆ? ನಿಮ್ಗೇನು ತೊಂದರೆ ಆಗುದಿಲ್ಲ. ನಿಮ್ಗೆ ರೈತ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ಬೋದೇ ಹೊರತು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡಿದ್ದೀನಿ, ನಾನು ಇಷ್ಟು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ಲ. ಆ ರೀತಿಯ ಭಾವನೆಯನ್ನ ನೀವು ಬೆಳೆಸ್ಕೊಂಡಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ನಿರುದ್ಯೋಗ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ಕೆಲಸ ಸಿಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಎಲ್ರಿಗೂ ಕೆಲಸ ಸಿಗುದಿಲ್ಲ. ಬಾಲಕೃಷ್ಣರವರು ಕೊಡ್ಸಕ್ಕಾಗೋದಿಲ್ಲ, ಮುಖ್ಯಮಂತ್ರಿಗಳು ಕೊಡ್ಸಕ್ಕಾಗೋದಿಲ್ಲ, ಪ್ರಧಾನ ಮಂತ್ರಿಗಳು ಕೊಡ್ಸ್ಲಿಕ್ಕಾಗೋದಿಲ್ಲ. ಸ್ವಂತ ಉದ್ಯೋಗಗಳನ್ನ ಸೃಷ್ಟಿ ಮಾಡಿಕೊಂಡು ಸ್ವಂತ ಬದುಕನ್ನ ಯಾವ ರೀತಿ ಕಟ್ಕೋಬೇಕು ಅಂತ ಹೇಳಿ ಯಾವ್ಯಾವ ಕ್ಷೇತ್ರದಲ್ಲಿ ಆದಾಯ ಸೃಷ್ಟಿ ಆಗ್ತದೆ ಅಂತಕ್ಕಂಥದ್ದು ಗಮನದಲ್ಲಿಟ್ಕೊಂಡಾಗ ಮಾತ್ರ ನಾವು ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇವತ್ತು ಕ್ಷೀರ ಕ್ಷೇತ್ರ ಕೂಡ ಒಂದು ಲಾಭದಾಯಕ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಲಾಕೋದು ಕೂಡ ಒಂದು ಲಾಭ ಮಾಡ್ಬೋದು. ಗೊತ್ತು ನನಗೆ 8 ಲೀಟ್ರು 10 ಲೀಟ್ರು ಮ್ಯಾಕ್ಸಿಮಮ್ ಅಂದ್ರೆ 12 ಲೀಟರ್ ಕರಿಯೋ ಹಸುಗಳನ್ನ ಇಟ್ಕೊಂಡಿದ್ವಿ. ಎಷ್ಟು? ಅಷ್ಟೇನಾ? 20 ತನಕ ಎಲ್ಲಿದ್ದಾವೆ? ಸುಮ್ಮನೆ ಸುಳ್ಳು ಹೇಳ್ಬೇಡ ಇರಪ್ಪ ನೀನು. 5-6 ಜನ ಇರಬೇಕು. 5-6 ಜನದನ್ನೆಲ್ಲ ನೀನ್ ಆವರೇಜ್ ಲೆಕ್ಕ ಹಾಕಕ್ ಹೋಗ್ಬೇಡ. ನೀನ್ ಸ್ವಲ್ಪ ನೀನ್ ವಿದ್ಯಾವಂತ, ನೀನ್ ತಿಳ ಸುಮ್ಮನೆ ಯಾರನ್ನ ಒಬ್ರನ್ನ ಚೆನ್ನಾಗಿ 1,000 ಲೀಟರ್ ಆಗ್ತಾವನೆ ಅಂದ್ರೆ ಎಲ್ಲ 1,000 ಲೀಟರ್ ಆಗ್ತಾವ್ರೆ ಅಂತ ಲೆಕ್ಕ ಹಾಕೊಳಕ್ ಆಯ್ತದ? ಬೇಸು ಇಂಪಾರ್ಟೆಂಟ್. ಬೇಸ್ನ ರೆಡಿ ಮಾಡೋದು ಇಂಪಾರ್ಟೆಂಟ್. ಎಷ್ಟ್ರಿ? 10 ಲೀಟರ್. ಆದ್ರೆ ಇವತ್ತು ನಾವು ಕಡ್ಡಾಯವಾಗಿ, ನಾನು ಅಧ್ಯಕ್ಷರಾದ ಮೇಲೆ ಈಗ ನಾವೆಲ್ಲ ಸೇರಿ ರಾಜಣ್ಣ, ನಮ್ಮ ಅಶೋಕ್, ನರಸಿಂಹಮೂರ್ತಿ ಸಲಹೆ, ಎಲ್ಲರದ್ದು ಸಲಹೆಗಳನ್ನ ತೆಗೆದುಕೊಂಡು ಇವತ್ತು ನಾವು ಕಡ್ಡಾಯವಾಗಿ ಹೆಣ್ಗರುಗಳನ್ನೇ ಹಾಕ್ಬೇಕು. ಏನೋ ಗಂಡ್ಗರು ಹಾಕಿದ್ರೆ ನಷ್ಟ. 1 ವರ್ಷ ಎಷ್ಟು ಗಂಡುಗರು ಆಗ್ತು ಅಂತ ಅಂದ್ರೆ ನಿಮ್ಗೆ ನಷ್ಟ ಆಗುತ್ತೆ. ಪ್ರತಿ ವರ್ಷ 30-35% ಹೆಣ್ಗರು ಆಗ್ತಿತ್ತು. ನಮ್ಮ ಗುರಿ ಈ ಸಾರಿ ಏನಪ್ಪಾ ಅಂತ ಹೇಳಿದ್ರೆ 90% ಹೆಣ್ಣುಗರುಗಳನ್ನ ಹಾಕ್ಬೇಕು ಅಂತಕ್ಕಂಥ ಗುರಿಯನ್ನ ಇಟ್ಕೊಂಡು ನಾವು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ವಿ. 1 ಹೆಣ್ಗರು ಆಗ್ತು ಅಂತ ಅಂದ್ರೆ ನಿಮ್ಗೆ 60,000-70,000 80,000 ರೂಪಾಯಿ ಲಾಭ ಆಗುತ್ತೆ. ಅರ್ಜಿ ಕೊಟ್ಟವ್ರು ನನಗೆ 1 ರೂಪಾಯಿ ಜಾಸ್ತಿ ಕೊಡ್ಸಿ, 3 ರೂಪಾಯಿ ಜಾಸ್ತಿ ಕೊಡ್ಸಿ ಅಂತ. ನಮ್ಮ ಚಿಂತನೆಗಳು ಬೇರೆ ದೃಷ್ಟಿನಲ್ಲಿದೆ. ನಿಮ್ಮ ಎಲ್ಲ ವ್ಯವಸ್ಥೆಯನ್ನ ಸರಿಪಡಿಸ್ತಕ್ಕಂಥದ್ದಿದೆ. ಇವತ್ತು ನಾವು ಬಂದಂತ ಸಂದರ್ಭದಲ್ಲಿ, ನಾವು ಹೊಸ ಆಡಳಿತ ಮಂಡಳಿ ಬಂದಂತ ಸಂದರ್ಭದಲ್ಲಿ 18 ಲಕ್ಷ ಲೀಟರ್ ಹಾಲು ಪ್ರೊಕ್ಯೂರ್ಮೆಂಟ್ ಆಗ್ತಾ ಇತ್ತು.
3-4 ತಿಂಗಳು ನಮಗೆ 18, 17, 18 ಈ ತರ ಬರ್ತಾ ಇತ್ತು. ನಾವು ಮಾರಾಟ ಮಾಡಕ್ ಆಗ್ತಿದ್ದೆ 10 ಲಕ್ಷ ಲೀಟರ್, 12 ಲಕ್ಷ ಲೀಟರ್. ಇನ್ನು 5 ಲಕ್ಷ ಲೀಟರ್ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಪ್ರತಿ ತಿಂಗಳು ನಮಗೆ 10 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇತ್ತು. ನಾನು ಅಧಿಕಾರಕ್ಕೆ ಬಂದಾಗ ನಾವೆಲ್ಲ 14,500 ಕೋಟಿ ರೂಪಾಯಿ ನಷ್ಟ ಆಯ್ತು. ಏನ್ರಿ ರಾಜಣ್ಣ? 14,500 ಕೋಟಿ ನಷ್ಟ ಇತ್ತು. ನಮ್ಮ ಆಡಳಿತ ಮಂಡಳಿ ಮುಂದೆ ಅಧಿಕಾರಿಗಳು ಪ್ರಸ್ತಾವನೆಯನ್ನು ತಂದ್ರು. ಏನಂತ ತಂದ್ರು? 14,500 ಕೋಟಿ ರೂಪಾಯಿ ನಷ್ಟ ಇದೆ. ಮುಂದಿನ 4-5 ತಿಂಗಳ ಕಾಲ ಇದೇ ತರ ಪರಿಸ್ಥಿತಿ ಮುಂದುವರಿತದೆ. ಪ್ರತಿ ತಿಂಗಳು 8ರಿಂದ 10 ಕೋಟಿ ರೂಪಾಯಿ ನಷ್ಟ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಹಾಲಿನ ದರ ಏನು 37 ರೂಪಾಯಿ ಕೊಡ್ತಾ ಇದೀವಿ, ಅದನ್ನ 2 ರೂಪಾಯಿ ಕಡಿಮೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಬಂತು. ನಮ್ಮ ಹಳೆ ಡಾಕ್ಟರ್ಗಳೆಲ್ಲ ಹೌದು ಮಾಡ್ಬಿಡ್ಬೇಕು ಅಂತ ಅಂದ್ರು. ಅವ್ರಿಗೆ ಅದೇ ಅಭ್ಯಾಸ ಆಗಿತ್ತು. ನನ್ಗೆ ಹೇಳಿದ್ರು ಹಳೆ ಡೈರೆಕ್ಟರ್ಗಳೆಲ್ಲ 7-8 ಜನ ಇದ್ದಾರೆ. ನಾನು ಹೇಳಿದೆ, ನನ್ನ ಮೇಲೆ ವಿಶ್ವಾಸ ಇದ್ರೆ ನೀವು ಸ್ವಲ್ಪ ಇರಿ ಅಂತೇಳಿ. ಆಯ್ತು ಮಾತಾಡೋಣ ಅಂತ ಅಂದ್ರು. ನಾನು ಹೇಳಿದೆ, ಯಾವುದೇ ಕಾರಣಕ್ಕೆ ನಮ್ಮ ಆಡಳಿತ ಮಂಡಳಿ ಸಭೆ ಈ ಪ್ರಸ್ತಾವನೆಯನ್ನು ನಾವು ಒಪ್ಪುವುದಿಲ್ಲ. ಇದನ್ನ ನಮ್ಮ ಮುಂದೆ ತರಲೂಬೇಡಿ, ತಾಳ್ಮೆಯಿಂದ ಇರಿ. ನಿಮ್ಗೆ ಎಷ್ಟೇ ಲೀಟರ್ ಹಾಲಾದ್ರೂ ನಾನು ಮಾರ್ತೇನೆ, ಎಷ್ಟೇ ಲೀಟರ್ ಜಾಸ್ತಿ ಬಂದ್ರು ಕೂಡ ಕಮ್ಮಿ ಮಾಡೋದಿಲ್ಲ, ಇದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿ ಅವತ್ತು ನಾವು ತೀರ್ಮಾನವನ್ನ ತೆಗೆದುಕೊಂಡ್ವಿ. ಸೊ ಅದು ದಿನದಿಂದ ದಿನಕ್ಕೆ ಹಂತವಾಗಿ ನಾವು ಲಾಭಕ್ಕೆ ಬರದಿದ್ದು ಯಾವತ್ತು ಅಂತ ಅಂದ್ರೆ ಡಿಸೆಂಬರ್ನಲ್ಲಿ ನಾವು 3 ಕೋಟಿ ರೂಪಾಯಿ ಲಾಭ ಬಂದ್ವಿ. ನವೆಂಬರ್ ಅಲ್ಲಿ 3 ಕೋಟಿ ರೂಪಾಯಿ ಲಾಭಕ್ಕೆ ಬಂದ್ವಿ. ಡಿಸೆಂಬರ್ ಅಲ್ಲಿ 20 ಕೋಟಿ ರೂಪಾಯಿ ಲಾಭಕ್ಕೆ ಬಂದ್ವಿ. 10 ಕೋಟಿ. ಜನವರಿನಲ್ಲಿ 20 ಕೋಟಿಗೆ ಲಾಭಕ್ಕೆ ಬಂದ್ವಿ. ಫೆಬ್ರವರಿನಲ್ಲಿ 40 ಕೋಟಿಗೆ ಲಾಭಕ್ಕೆ ಬಂದ್ವಿ. ಮಾರ್ಚ್ 31ಕ್ಕೆ 60 ಕೋಟಿ ಲಾಭಕ್ಕೆ ಬರುತ್ತೆ ಅಂತ ತೀರ್ಮಾನ ಮಾಡಿದ್ವಿ. ನಾನು ಅಧಿಕಾರಿಗಳಿಗೆ ಹೇಳಿದೆ, 6 ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿದ್ರು ಅಡ್ವಾನ್ಸ್. ಆಡಿಟರ್ನ ಕರೆಸಿದೆ 1.5 ತಿಂಗಳಿಂದೇನೆ. ಎಷ್ಟು ಕಟ್ಟಿದ್ದೀರಾ ಅಂತ ಅಂದೆ. ಸರ್, ರೆಗ್ಯುಲರ್ ಪ್ರಾಕ್ಟೀಸು, ನಾವು ಅಡ್ವಾನ್ಸ್ ಟ್ಯಾಕ್ಸ್ನ ಕಟ್ತಾ ಇದ್ದೀವಿ. ಯಾರ ದುಡ್ಡು? ಅಲ್ಲ ಸರ್, ಲಾಭ ಬಂದಿದೆ, ಲಾಭ ತೋರಿಸ್ಬೇಕಾದ್ರೆ ಒಂದೇ ಸಾರಿ ಕಟ್ಟೋದಲ್ಲ ಅಂತ ಅಂದ್ಬಿಟ್ಟು ತಿಂಗಳಿಗೆ ನಾವು ಅಲ್ಲಲ್ಲೇ ಕಟ್ತಾ ಇದೀವಿ 600 ಕೋಟಿ. ಇನ್ಮೇಲೆ ನೀವು ಕಟ್ಟಬಾರ್ದು. ಲಾಭ ಬಂದಿದೆ ಅಂತ ಯಾರು ಹೇಳಿದವರು? ಲಾಭ ಬರ್ಲಿಲ್ವಲ್ಲ. ಲಾಭ ಎಲ್ಲಿ ಬಂದಿದೆ? ಲಾಭ ಬರ್ಲಿಲ್ವಲ್ಲ, ವಾಪಸ್ ತಗೋಬೇಕಲ್ಲ ಈಗ ದುಡ್ಡನ್ನ. ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಗೆ, ನೀವು ವಾಪಸ್ ತಗೋಬೇಕು. 600 ಕೋಟಿ ಏನ್ ಕಟ್ಟಿದ್ದೀರಿ, ಲಾಭ ಬಂದಿಲ್ಲ ಅಂತ ಹೇಳಿ ನೀವು ವಾಪಸ್ ತಗೋಬೇಕು ಸರ್ ಅಂದ್ರು. ಅದನ್ನೆಲ್ಲ ಮಾರ್ಚಲ್ಲಿ ಮಾತಾಡೋಣ ಅಂಥೇಳಿ ಅಧಿಕಾರಿಗಳನ್ನ, ಆಡಿಟರ್ಸ್ನ ಎಲ್ಲರನ್ನು ಕರೆದು ಕುಂಡಿಸ್ಕೊಂಡು ಮೊನ್ನೆ ತೀರ್ಮಾನ ಮಾಡಿ ಎಷ್ಟು ಲಾಭ ಬರುತ್ತೆ ಅಂತೇಳಿ 60 ಕೋಟಿ ಬರುತ್ತೆ ಅಂತ. 60 ಕೋಟಿನೂ ರೈತರಿಗೆ ಹಂಚ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಇವತ್ತು 60 ಕೋಟಿ ರೂಪಾಯಿ ಹಣವನ್ನ, ರೈತರ ದುಡ್ಡನ್ನ ರೈತರಿಗೆ ಕೊಡುವಂತ ಯುಗಾದಿ ಹಬ್ಬದ ಕೊಡುಗೆ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೇನೆ. ನನಗೆ ಬಮೂಲ್ ಅಧ್ಯಕ್ಷ ಆಗ್ಬೇಕು ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರ್ಲಿಲ್ಲ. ನಾನು ಇದ್ರ ಬಗ್ಗೆ ಯೋಚನೆನೂ ಮಾಡಿರ್ಲಿಲ್ಲ. ಈ ಬಾಲಕೃಷ್ಣ, ರವಿ, ಶರತ್ ಬಚ್ಚೇಗೌಡ, ನಮ್ಮ ಶ್ರೀನಿವಾಸು, MLA ಗಳು, ಇವರೆಲ್ಲ ಒಂದು 7-8 ಜನ ಎಲ್ಲರೂ ಗುಂಪು ಮಾಡ್ಕೊಂಡು, ಲೀಡರ್ಗಳೆಲ್ಲ ಗುಂಪು ಮಾಡಿಕೊಂಡು ಇವರು ಏನೇನೋ ಮಾಡಿ ನನ್ನನ್ನ ಒಪ್ಸಕ್ಕೆ ನಾನು ಇಲ್ಲ ಅಂತ ಹೇಳಿ, ನಾನು ಕೊನೆಗೆ ಅವ್ರಿಗೆ ಗೌರವ ಬರ್ಬೇಕಲ್ಲ ನನ್ನನ್ನು ಮಾಡಿದವ್ರಿಗೆ. ನಾನು ಆದ ತಕ್ಷಣ ಏನೋ ಇದ್ದಕ್ಕಿದ್ದಂಗೆ ಎಲ್ರಿಗೂ ಏನಪ್ಪಾ ಅಂದ್ರೆ ಭರವಸೆ, ನಾನೇನಾರ ಮಾಡ್ತೀನಿ ಅಂತ. ಓಟ್ ಅಂತೂ ಹಾಕ್ಲಿಲ್ಲ, ಏನಾರ ಮಾಡ್ತಾನಂತೆ. ನೋಡ್ರಿ ಬಾಲಕೃಷ್ಣ, ಜನಕ್ಕೆ ನಂಬಿಕೆ ಹೆಂಗೆ ಅಂದ್ರೆ ಏನಾರ ಬದಲಾವಣೆ ಮಾಡ್ತಾನೆ ಅಂತ. ಏನಂತ ವಿರೋಧ ಪಕ್ಷದವ್ರಿಗೆ ನಂಬಿಕೆ ಇದೆ, ನಾನೇನಾರ ಮಾಡ್ತೀನಿ ಅಂತ. ಓಟ್ ಹಾಕೋರಿಗೆ ನಂಬಿಕೆ ಇದೆ. ಕೊನೆಗೆ ನನ್ನನ್ನ ನಂಬಿರ್ತಕ್ಕಂತ ರೈತರು, ಹಾಲುನ ಅವರೆಲ್ಲರಿಗೂ ಕೂಡ ಉತ್ಪಾದಕರಿಗೆ ಇವತ್ತು ಏನಾದ್ರೂ ಕೊಡಬೇಕು ಅಂತ ಹೇಳಿ ನಮ್ಮ ಡೈರೆಕ್ಟರ್ಸ್ ಯಾರಿಗೂ ಗೊತ್ತಿರಲಿಲ್ಲ, ನನ್ನ ಜೊತೆಲಿದ್ದವ್ರಿಗೂ ಯಾರಿಗೂ ಗೊತ್ತಿಲ್ಲ. ಎಲ್ರಿಗೂ ಕೂಡ ಶಾಖೆ ಅವತ್ತು ಸಂತೋಷ. ಸೊ ತೀರ್ಮಾನವನ್ನ ಮಾಡಿ ಅಧಿಕಾರಿಗಳಿಗೆ ಆಮೇಲೆ ತಿಳಿಸಿ ನಾವು ಘೋಷಣೆಯನ್ನ ಮಾಡಿದ್ದೇವೆ.
ಮಾರ್ಚ್ 31ರಷ್ಟೊಳಗೆ 90-70% ಬಂದಿರ್ತದೆ. ಏಪ್ರಿಲ್ 10ನೇ ತಾರೀಕು ಒಳಗಡೆ ನೇರವಾಗಿ ನಿಮ್ಮ ಖಾತೆಗಳಿಗೆ ವರ್ಗಾಯಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ 2295 ಹಾಲು ಉತ್ಪಾದಕರ ಸೊಸೈಟಿಗಳಿದೆ, ಸಂಘಗಳಿದೆ. ಅವರ ಸಿಬ್ಬಂದಿಗಳಿಗೂ ಕೂಡ 15,000 ರೂಪಾಯಿಯನ್ನ ಒಂದು ಸಂಘಕ್ಕೆ ಅವರು ಸಿಬ್ಬಂದಿಗಳು ಹಂಚ್ಕೋಬೇಕು ಅಂತ ಹೇಳಿ, ಅವರೆಲ್ಲರೂ ಕೂಡ ಸಮಾನವಾಗಿ ಹಂಚ್ಕೊಳ್ಳಿ ಅಂತ ಹೇಳಿ ಅವ್ರಿಗೂ ಕೂಡ 15,000 ರೂಪಾಯಿಯನ್ನ ಘೋಷಣೆಯನ್ನ ಮಾಡಿದ್ದೇವೆ. ನಾವು ₹1 ಕೊಡೋದು ನಿಮ್ಗೇನು ಉಳಿತಾಯ ಅಂತ ಅಂದ್ರೆ, ಸೆಕ್ರೆಟರಿಗಳಿಗೆ ನಿಮ್ಮ ಸೊಸೈಟಿಗೆ ಏನು ಲಾಭ ಅಂದ್ರೆ, ನಿಮ್ಮ ಸೊಸೈಟಿಗಳಿಗೂ ಕೂಡ ಅಷ್ಟೇ ಮೊತ್ತದ ಹಣ ಉಳಿತದೆ. ನೀವೇನು ಇಲ್ಲಿ ಲೀಟರ್ ಲೆಕ್ಕ, ಕೆಜಿ ಲೆಕ್ಕ ಮತ್ತೆ ನಿಮ್ಮ ಸೇವಿಂಗ್ಸು ಎಲ್ಲಾನು ಇದೆಯಲ್ಲ, ನಿಮಗೂ ಕೂಡ ನಿಮ್ಮ ಸೊಸೈಟಿಗಳಿಗೂ ಕೂಡ ಅಷ್ಟೇ ಮೊತ್ತದಲ್ಲಿ ನಿಮಗೂ ಕೂಡ ಹಣ ಸೊಸೈಟಿಗಳಿಗೂ ಕೂಡ ಉಳಿತದೆ. ಸಂಪೂರ್ಣವಾದಂತ ಮೊತ್ತವನ್ನ ನಿಮ್ಮ ಖಾತೆಗಳಿಗೆ ನೇರವಾಗಿ ಕೊಡುವಂತ ಕೆಲಸವನ್ನ ನಾವು ಈಗ ಮಾಡ್ತಾ ಇದ್ದೇವೆ. ಅದಕ್ಕೆ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ಅರ್ಧ ಡೇಟಾ ಬಂದಿದೆ, ಇನ್ನರ್ಧ. ನಾನು ಏನಪ್ಪ ನಿಮ್ಮನ್ನ ಕೇಳ್ತಕ್ಕಂಥದ್ದು ಅಂತ ಅಂದ್ರೆ, ನಮ್ಮ ನಂದಿನಿ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಪಡೆದಿದ್ದೇವೆ. ಒಂದು ಬ್ರ್ಯಾಂಡ್. ಗೌರವ ಉಳಿಬೇಕು ಅಂತ ಅಂದ್ರೆ ಯಾರಿಂದ ಉಳಿಬೇಕು ಅಂತ ಹೇಳಿದ್ರೆ, ಈ ರೈತರಿಂದಾನೇ ಉಳಿಬೇಕು. ಗುಣಮಟ್ಟವನ್ನ ಕಾಪಾಡಬೇಕಾಗ್ತದೆ. ಗುಣಮಟ್ಟವಾದಂತಹ ಹಾಲನ್ನ ಹಾಕಬೇಕು ಅಂತ ಹೇಳಿ ನಾವು ಇವತ್ತು ನಮ್ಮ ಕಾರ್ಯದರ್ಶಿಗಳಿಗೆ ನಾವು NDDB ಸಾಫ್ಟ್ವೇರ್ ಅನ್ನ ಅಳವಡಿಸಿದ್ದೇವೆ. ಎಲ್ಲ ಸೊಸೈಟಿಗಳಿಗೂ ಅಳವಡಿಸಿದ್ದೇವೆ. ಯಾರ್ಯಾರ ಹಾಲು ಚೆಕ್ ಮಾಡ್ತಾ ಇದ್ದಾರೆ, ಯಾರ್ಯಾರ ಹಾಲು ಕ್ವಾಲಿಟಿ ಇದೆ, ಯಾರ್ಯಾರ ಹಾಲು ಕ್ವಾಲಿಟಿ ಇಲ್ಲ ಅಂತೇಳಿ ನೀವು ನಿಮ್ಮ ಮೊಬೈಲ್ಗೆ ಹಾಕಿದ ಒಂದೇ ಒಂದು ನಿಮಿಷದಲ್ಲಿ ಬರೋ ರೀತಿ ವ್ಯವಸ್ಥೆಯನ್ನ ಮಾಡಿದೀವಾ ಇಲ್ವಾ? ಅದರಲ್ಲಿ ಕೆಲವರು ಅಳವಡಿಸ್ಕೊಂಡಿದ್ದೀರಿ, ಇನ್ನು ಕೆಲವರು ಅಳವಡಿಸ್ಕೊಂಡಿಲ್ಲ. ಸುಮಾರು 60% ಜನ ನಮ್ಮ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ, ಇನ್ನೂ 40 ಜನ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಿಮಗೆ ಅವತ್ತಿಗೆ ಎಷ್ಟು ಲೀಟರ್ ಹಾಲು ಹಾಕಿದಿರಿ, ಏನ್ ಗುಣಮಟ್ಟದ ಹಾಲು ಹಾಕಿದಿರಿ, ನಿಮ್ಗೆ ಎಷ್ಟು ಅವತ್ತಿನ ದಿನಕ್ಕೆ ನಿಮ್ಮ ಎಷ್ಟು ಹಣ ಬರುತ್ತೆ ಅಂತಕ್ಕಂಥದ್ದು ನಿಮ್ ಲೀಟರ್ ಸಮೇತ, ನಿಮ್ಮ ಹಣದ ಸಮೇತ ನಿಮಗೆ ಮಾಹಿತಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಜಾರಿಗೆ ಮಾಡಿದ್ವಿ. ಸೊ ಎಲ್ಲ 1,27,000 ಜನ ಏನು ನಮ್ಮ ಹಾಲು ಉತ್ಪಾದಕರಿದ್ದಾರೆ, ಅಷ್ಟು ಜನಕ್ಕೆ ಮಾಹಿತಿಯನ್ನ ನಾವು ಅಟ್ ಎ ಟೈಮ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಗುಣಮಟ್ಟ ಬಹಳ ಮುಖ್ಯ. ಆ ಗುಣಮಟ್ಟವನ್ನ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಈ ಭಾಗದಲ್ಲೆಲ್ಲ ನಾವು ದೇಸಿ ಹಾಲನ್ನ, ಏನೋ ನಾಟಿ ಹಾಲು ಕಲೆಕ್ಟ್ ಮಾಡ್ತಾ ಇದ್ವಿ. ನಾಟಿ ಹಾಲಿಗೆ ಮೊದಲು 55 ರೂಪಾಯಿನ ಕೊಡ್ತಾ ಇದ್ವಿ, 57 ರೂಪಾಯಿ ಕೊಡ್ತಾ ಇದ್ರು. ಈಗ ನಾವು 70 ರೂಪಾಯಿ ಕೊಡ್ತಾ ಇದೀವಿ ನಾಟಿ ಹಸು ಹಾಳುಗಳಿಗೆ. ಅದು 2 ಲೀಟರ್ ಹಾಕೋದು ಒಂದೇ, ಇದು 1 ಲೀಟರ್ ಹಾಕೋದು ಒಂದೇ. ಮಾರುಕಟ್ಟೆ ವಿಸ್ತರಣೆ ಆದ್ರೆ ಏನ್ ಗುರಿ ಇಟ್ಕೊಂಡಿದೀನಿ ಅಂತ ಅಂದ್ರೆ, ಅದಕ್ಕೆ 100 ರೂಪಾಯಿ ಕೊಡ್ಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ. ಯಾವುದಕ್ಕೆ? ನಾಟಿಗೆ. ಅಂದ್ರೆ ಗುಣಮಟ್ಟದ ಹಾಲು. ಅವಾಗ ಏನಾಗುತ್ತೆ, ಅವ್ರು 3 ಲೀಟರ್ ಹಾಕೋದು ಒಂದೇ, ನೀವು 1 ಲೀಟರ್ ಹಾಕೋದು ಒಂದೇ. ಅದನ್ನೆಲ್ಲ ಮಾಡ್ತಾ ಇದ್ದೀವಿ, ಮಾಡ್ಬೇಕು. ನಿಮ್ ಸಹಕಾರ ಇದ್ರೆ, ಬರೀ ನೀವು ಮಾತಾಡಿದ್ರೆ, ಚಪ್ಪಾಳೆ ತಟ್ರೆ, ನಾನು ಇಲ್ಲಿ ಹೇಳಿದ ಮೇಲೆ ಮರ್ತ್ಕೊಂಡು ಮನೆಗೆ ಹೋಗ್ಬಿಟ್ರೆ ಅಯ್ಯೋ ಬಿಡು ಅಂತ ಅನ್ಬಿಟ್ಟು ಹೊರಟೋದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಗುಣಮಟ್ಟದ ಹಾಲನ್ನ ಹಾಕ್ಲಿಕ್ಕೆ ನೀವು ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಿ. ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ. ಕೆಲವರು ಮಿಲ್ಕಿಂಗ್ ಮಿಷಿನ್ ಕೊಡಿ ಅಂತ, ಹಾಲು ಕರೆಯೋ ಯಂತ್ರಗಳನ್ನ ಕೊಡಿ ಅಂತ ಕೇಳಿದಿರಿ. ಅದನ್ನು ಕೂಡ ನಾವು ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಸುಮಾರು 750 ಈಗಾಗಲೇ ಪಟ್ಟಿ ಮಾಡಿದೀವಿ. ಸುಮಾರು 1800 ಬೇಕು ಅಂತ ಕೇಳಿದ್ದಾರೆ. ಅದನ್ನ ಏಪ್ರಿಲ್ ಅಲ್ಲಿ ಮತ್ತೆ ಅದನ್ನ ಟೆಂಡರ್ ಕರೆದು ಅದನ್ನು ಕೂಡ ಕೊಡುವಂತದ್ದನ್ನ ಮಾಡ್ತೇವೆ. ಮ್ಯಾಟ್ ಕೊಡಿ ಅಂತ ಕೇಳಿದಿರಿ. ಈಗ ಆಲ್ರೆಡಿ 60,000ಕ್ಕೆ ಟೆಂಡರ್ ಕರೆದಿದ್ದೇವೆ. ಇನ್ನ ಏಪ್ರಿಲ್ 1ನೇ ತಾರೀಕು ಆದ್ಮೇಲೆ ಇನ್ನ 1,80,000 ಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆ 1,80,000 ಜನಕ್ಕೂ ಮ್ಯಾಟ್ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಸೊ ಏನೇ ವಿಚಾರಗಳಿದ್ರೂ ಕೂಡ ಮುಕ್ತವಾಗಿ ರೈತರ ಜೊತೆ ಮಾತನಾಡ್ಲಿಕ್ಕೆ ಸಿದ್ಧವಾಗಿದೆ. ಗುಣಮಟ್ಟ ಕಾಪಾಡಬೇಕು, ಗ್ರಾಹಕರನ್ನ ಸರಿಯಾಗಿ ಇಟ್ಕೋಬೇಕು, ಇದು ನಮ್ಮ ಗುರಿ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮ ಸಹಕಾರ ಬಹಳ ಮುಖ್ಯ. ನೀವು ಹಾಲನ್ನ ತಗೊಳ್ಳೋದು ಮಾರೋದನ್ನ ಒಂದೇ ಮುಖ್ಯ ಅಲ್ಲ, ನೀವು ಕೂಡ ಯಾವುದೇ ನಿಮ್ಮ ಮನೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಏನೇ ನಿಮ್ಮ ಮನೆ ಕುಟುಂಬದ ಮದುವೆ ಸಮಾರಂಭಗಳು ಏನೇ ಮಾಡಿದ್ರು ಕೂಡ
ನಂದಿನಿ ಉತ್ಪನ್ನಗಳನ್ನ ತೆಗೆದುಕೊಂಡು ಬಳಸುವಂತ ಕೆಲಸ ಮಾಡಿ. ನಿಮ್ಮ ಸೊಸೈಟಿ ಸೆಕ್ರೆಟರಿ ಇರ್ತಾರಲ್ಲ, ಅವ್ರಿಗೆ ಪನ್ನೀರ್ ಬೇಕು ಅಂತ ಆರ್ಡರ್ ಕೊಡಿ, ಪನ್ನೀರ್ ತರಿಸ್ಕೊಡ್ತಾರೆ. ಐಸ್ ಕ್ರೀಮ್ ಬೇಕು ಅಂತ ಆರ್ಡರ್ ಕೊಡಿ, ಐಸ್ ಕ್ರೀಮ್ ತರಿಸ್ಕೊಡ್ತಾರೆ. ಚಾಕ್ಲೇಟ್ ಬೇಕು ಅಂತ ಆರ್ಡರ್ ಕೊಡಿ, ಚಾಕ್ಲೇಟ್ ತರಿಸ್ಕೊಡ್ತಾರೆ. ಬಿಸ್ಕೆಟ್ ಬೇಕು ಅಂತ ಆರ್ಡರ್ ಕೊಡಿ, ಬಿಸ್ಕೆಟ್ ತರಿಸ್ಕೊಡ್ತಾರೆ. ಸೊ ನೀವು ನಿಮ್ಮ ಪದಾರ್ಥಗಳನ್ನ, ನಿಮ್ಮ ರೈತರನ್ನ ಬೆಂತಟ್ಟುವಂತ ಕೆಲಸ ಪ್ರತಿಯೊಬ್ಬ ಗ್ರಾಹಕರಿಂದ, ಪ್ರತಿಯೊಬ್ಬ ರೈತ ಕುಟುಂಬದಿಂದನೂ ಕೂಡ ಆಗ್ಬೇಕು. ಆ ಒಂದು ಕೆಲಸ, ತುಪ್ಪ ಬೇಕು, ಬೆಣ್ಣೆ ಬೇಕು ಅಂತ ಅಂದ್ರೆ ಅದನ್ನು ಕೂಡ ನಾವು ನಿಮಗೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಸೊ ಇದು ನಿಮ್ಮ ಸಂಸ್ಥೆ, ಈ ನಿಮ್ಮ ಸಂಸ್ಥೆಯ ಗೌರವವನ್ನ ಉಳಿಸುವಂತ ಜವಾಬ್ದಾರಿ ತಮ್ಮೆಲ್ಲರ ಮೇಲೂ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನ ಮತ್ತು ನಮ್ಮೆಲ್ಲ ಮುಖಂಡರುಗಳನ್ನ ಬಹಳ ಪ್ರೀತಿಯಿಂದ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಒದಗಿಸಿಕೊಟ್ಟಂತ ನಮ್ಮ ಉಪಾಧ್ಯಕ್ಷರಂತ ರಾಜಣ್ಣವರಿಗೆ ಮತ್ತು ಈ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ 3 ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮೆಲ್ಲ ಸ್ಥಳೀಯ ಮುಖಂಡರುಗಳಿಗೆ ಮತ್ತು ಎಲ್ಲ ನನ್ನ ಹಾಲು ಉತ್ಪಾದಕರಿಗೆ, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸಿ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಯುಗಾದಿ ನಿಮ್ಗೆಲ್ರೂ ಕೂಡ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬರಲಿ, ಬೆಳೆ ಬರಲಿ. ಆದಷ್ಟು ಬೇಗ ಈ ಯುದ್ಧ ನಿಂತು ನೀವೆಲ್ಲರೂ ಕೂಡ ನೆಮ್ಮದಿಯಿಂದ ಇರೋಂಗಾಗ್ಲಿ. ನಿಮ್ಮ ಮೇಲೆ ಯುದ್ಧ ಆಗದೆ ಇರ್ಬೋದು, ಆದ್ರೆ ಯುದ್ಧದ ಪರಿಣಾಮಗಳು ನಿಮ್ಮ ಮೇಲೆ ಸದಾಕಾಲ ಕಾಡ್ತಾ ಇರ್ತದೆ. ಸೊ ಎಲ್ರಿಗೂ LPG ಗ್ಯಾಸು ಕಡಿಮೆ ದರದಲ್ಲಿ ಸಿಗ್ಲಿ, ನಿಮ್ಗೆಲ್ಲ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.